ಕಾವೋಜಿ 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 ಆವೋಜಿ ಆವೋಜಿ ಪಾವ್ ಭಾಜಿ ತಿನ್ನಕ್ಕೆ ಬನ್ನಿ ಬನ್ನಿ. ಏನಪ್ಪ ನಾವು ಕರೆಕ್ಟ್ ಆಗಿ ಕರಿತಿದ್ವಿ ತಾನೆ? ನಾನ್ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ, ನೀನ್ ಸ್ವಲ್ಪ ನೋಡ್ಕೊಂಡ್ ಮಾತಾಡು, ಇಲ್ಲಾಂದ್ರೆ ಕೈ ಕಾಲನ್ನ ತಿರುಗಿಸ್ಬಿಡ್ತಾರ ಅಷ್ಟೇ. ಆವೋಜಿ, ಬನ್ನಿ ಬನ್ನಿ. 2 ಪ್ಲೇಟ್ ಪಾನಿಪುರಿ ದೇವ್. ಏನೋ ಕೇಳ್ತಾ ಇದ್ದಾನ ಅವನು. 2 ಪ್ಲೇಟ್ ಪಾನಿಪುರಿ ಕೇಳ್ತಿದ್ದ. 2 ಪ್ಲೇಟ್. अरे भैया पंजाब में आपका घर कहाँ है? ಇವಾಗ ಏನ್ ಕೇಳ್ದ? ಪಂಜಾಬ್ ಅಲ್ಲಿ ನಿಮ್ ಊರ್ ಯಾವ್ದು ಅಂತ ಕೇಳ್ತಿದಾರೆ. ಪಂಜಾಬ್ ಅಲ್ಲಿ ನಮ್ಮೂರು ಬಳ್ಳಾರಿ. पोलाची क्या पोलाची? ಚಿನ್ನ ದೇವಸ್ಥಾನ, ಗೋಲ್ಡನ್ ಟೆಂಪಲ್. ओहो ಅಮೃತನೇ. ನಿಂಗೆ ಬ್ಲಾಕ್ ಸಿಂಗ್. ಎಸ್ ಬ್ಲಾಕ್ ಕಿಂಗ್. ಒನ್ ಥಿಂಗ್, am I crashing? My father ping. Level crossing. My mother king sing. भैया आपका नाम क्या है? ಹರ್ಭಜನ್ ಸಿಂಗ್. ಏನಪ್ಪ ನನ್ನ ಕೇಳಿದ್ರೆ ಎಲ್ಲ ನೀನ್ ಹೇಳ್ತಿದ್ದಿ? ನಿನ್ ಹೆಸರು ಕೇಳಿದ್ರು ಎಮ್ಮೆ. ಮೈ ನೇಮ್ ಇಸ್ ಯುವರಾಜ್ ಸಿಂಗ್. ओह युवराज सिंह, हरभजन सिंह, ग्रेट क्रिकेट प्लेयर्स. नाम बहुत अच्छा है भैया. ಯಾಕೋ ತಲೆ ತಿಂತಿದ್ಯಾ? ನಮ್ ತಲೆ ತಿನ್ನೋದ್ ಬಿಟ್ಟು ಇದನ್ನ ತಿನ್ನೋಗೋ. ಹೋಗ್ ತಿನ್ಕೋ ಹೋಗ. होगो ಅಯ್ಯೋ ಪಕೋಡ. अच्छा है. ಸಾಯಿಸ್ತಾನಲ್ಲ ಈ ಕೆಲ್ಸಕ್ಕೆ ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ. ಏಯ್ ಮಾಮ, ಈ ಊರ್ ಬಿಟ್ಟು ಹೋಗೋ ಅವ್ರಿಗೆ ಎಲ್ಲ ಮಾತ್ರ. ಬಿಟ್ಟು ಇಲ್ಲಿ ಬಂದ್ ತಗ್ಲಾಕ್ಸಿದ್ಯಲ್ಲ ನೀನು. ಸರಿ ಆಯ್ತು, ವ್ಯಾಪಾರ ನೋಡಪ್ಪ. ಏನೋ ಮಾಡೋದು? ಏನಿಂದ ಅಂಗಡಿನ ಬದಲಾಗೋಗಿದೆ. ಅಯ್ಯೋ ಏನಪ್ಪ ಏನು? ಕಾಡ್ ಜನರು ಇಲ್ಲೇ ಬರ್ತಾ ಇದಾರೆ. ಸಿಂಗ್ ಸ್ವಾಮಿ, ಇಲ್ಲಿ ತಳ್ಳಗಾಡಿಲಿ ಊಟ ಆಗ್ತಿರಲ್ಲ ಸ್ವಾಮಿ, ಎಲ್ಲಿ ಸ್ವಾಮಿ? ಅವರು ತಳ್ಳಗಾಡಿನ ಬಿಟ್ಬಿಟ್ಟು ಫಾರಿನ್ ಹೋಗ್ಬಿಟ್ರು. ಮಾರಿದ್ರೆ ಪಕ್ಕದರ್ಗೂ ಹೋಗಕ್ಕಾಗಲ್ಲ ಸ್ವಾಮಿ. ಸುಮ್ನೆ ಕಾಡ್ಕೋಗ ಹೋಗು ಅಂದ್ರೆ ಜಾಸ್ತಿ ಮಾತಾಡ್ತಾ ಇದ್ಯಾ? ಹೋಗು. ಸಿಂಗ್ ಸ್ವಾಮಿ ಚೆನ್ನಾಗ್ ಕನ್ನಡ ಮಾತಾಡ್ತಾವನೆ. ಕನ್ನಡ ಸಿಂಗ್ ಏನೋ ಸರಿ ನೋಡ್ದೆ ಇವರೆಲ್ಲ ಹಿಂಗ್ ಸಿಕ್ಕಾಗ್ತಾರೆ. ನನ್ ಮಗ ಮಾತಾಡೋಣ. ಈ ಗ್ಲಾಸ್ ಅಲ್ಲಿ ಕಾಫಿ ಕೊಡಿ. ಸರಿ ಅಣ್ಣ. ಏ ನೀನ್ ಹಂಗೆ ಕುಡಿಯಪ್ಪ, ನೀರಿನ ಗ್ಲಾಸ್ ಬೇಡ. ಹಂಗೆಲ್ಲ ಹೇಳ್ಬೇಡಿ, ತಪ್ಪಾಗುತ್ತೆ, ಅಪಚಾರ. ಲೇ ಮಡಿ, ಗಾಡಿ ಬಾಡಿಗೆ ತೆಗಿಯೋ. ಮುಂದಿನ ವಾರ. ಹೋದ್ ವಾರನು ಇದೇ ಹೇಳ್ದಲ್ಲ, ಮರ್ಯಾದೆ ದುಡ್ಡು ತೆಗಿಯೋ. ಹೆದರ್ಸ್ತಿದ್ಯಾ? ಇದೇ ತರ ವೇಣು ನನ್ನ ಹತ್ರ ಗಾಂಚಲಿ ಮಾಡ್ತಾ ನನ್ ಕೈ ಬರ್ಸೆ ತೋರಿಸ್ತೆ ನೋಡು, ಹಂಗೆ ಅಲ್ಲಾಡೋದ. ಏನಪ್ಪ ವೇಲು ನಿಮಗ್ ಗೊತ್ತಾ? ನೀವ್ ಯಾರ್ರಿ? ಅಯ್ಯೋ ನಾನು ಯಾರಾದ್ರೂ ಆಗಿರ್ಲಿ, ವೇಲು ನಿಮಗ್ ಗೊತ್ತಾ? ಗೊತ್ತು, ಅದಕ್ಕೇನಿಲ್ಲ. ಅವ್ರನ್ನ ತೋರ್ಸಕ್ಕಾಗತ್ತಾ? ಆಗಲ್ಲ, ಏನ್ ಮಾಡ್ತೀಯಾ? ತೋರ್ಸಲ್ವಾ? ಅಣ್ಣ ಬನ್ನಿ ಅಣ್ಣ, ತೋರಿಸ್ತೀನಿ. ಬನ್ನಿ. ಅರೆ ಭಾಯಿ ಸಾಬ್, ಮೇರೆ ಬೇಟಿ ಕಾ ಶಾದಿ ಹೈ, ಜರೂರ್ ಆಯಿ. ಖಂಡಿತ ಬರ್ಲೇಬೇಕು. ಪಕ್ಕ. ಜರೂರ್ ಹಂಗೆ. ಏನಪ್ಪ ಕರೆಕ್ಟ್ ಮಾತಾಡೋಣ? ಸೂಪರ್ ಆಗಿ ಮಾತಾಡ್ದೆ. ವೇಲು ಸಣ್ಣಗಿರ್ತಾನೆ. ಹೌದೇನೆ. ಅಯ್ಯೋ ಮಾವ ಬರ್ತವ್ರ ಕಣೋ. ನಮ್ಮ ಮಂಗ ಯಾಕೋ ನಮ್ಮ ಮಾವ ಅಲ್ಲಿ ಬರ್ತವ್ರ ಕಣೋ. ಅಳಿ ಅಂದ್ರೆ ಹೇಗಿದ್ದಾರೆ? ಅಯ್ಯೋ ನಿಮ್ಮ ಅವನ ವೇಷ ಬದಲಾಯಿಸಿದ್ವಿ, ಯಾಕೋ ಎದುರ್ಕೋತ್ಯಾ? ಕಣಿಡಿಲ್ಲ ತಾನೆ? ಖಂಡಿತ ಗುರ್ತಿಡಿಯೋದಿಲ್ಲ. ಆವಜ್ಜಿ ಆವಜ್ಜಿ ಕಾವೋಜಿ ಕಾವೋಜಿ ಆವಜ್ಜಿ. ಏನಪ್ಪ ಸಿಂಗಗಳ, ಇಲ್ಲಿ ವೇಣು ಜೀವ ಅಂತ ಇಬ್ರು ಹಂಗೆ ಆಗ್ತಿದ್ರಲ್ಲ, ಎಲ್ಲಿ ಅವ್ರು? ವೇಣು ಜೀವ ಕಿದರ್ಗಾಯ ಎಲ್ಲಿ ಅವರು? ವೇಣು ಜೀವನ ಅವರು ನಮ್ಮ ಹತ್ರ ಬಂದ್ರು, ಆಮೇಲೆ ಓಡೋಗ್ಬಿಟ್ರು ಅವರು. ಅಯ್ಯಯ್ಯೋ, ನನ್ ಗಾಡಿ ಹೋಯ್ತು, ದುಡ್ಡು ಹೋಯ್ತು, ಎಲ್ಲ ಹಾಳಾಗೋಯ್ತು. ವೇಲು ಜೀವ ಎಲ್ಲಿ ಅಂತಂದ್ರೆ ಗಾಡಿ ಹೋಯ್ತು, ಬಂಡಿ ಹೋಯ್ತು ಅನ್ಕೊಂಡು. ಈ ಸಿಂಗಗಳ ಹತ್ರನೇ ಅವ್ರು ಗಾಡಿ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಅವ್ರು ಎಲ್ಲಿರ್ತಾರೆ ಅಂತ ಗೊತ್ತು, ಬನ್ನಿ ತೋರಿಸ್ತೀನಿ. ಅಪ್ಪ ಅಪ್ಪ, ನನಗ್ ಬೇಲ್ಪುರಿ ಬೇಕಪ್ಪ. ಬೇಲ್ಪುರಿ ಮಸಾಲ್ ಪುರಿ ಅನ್ಕೊಂಡು ಮಗು ಕೇಳ್ತೇನೆ. ಏನಿಲ್ಲ, ಫೋಟೋ ಇವನ್ನ ಎಲ್ಲಾದ್ರೂ ನೋಡಿದ್ರೆ ಫೋನ್ ಮಾಡಿ ನನ್ಗೆ ಹೇಳು. ನೋಡಿ ಸ್ವಲ್ಪ ಬನ್ನಿ ಇಲ್ಲಿ. ನನಗೇನೋ ಮನುಷ್ಯ ನೋಡ್ತಾ ಇದ್ರೆ ಜೀವನ್ ತರನೇ ಕಾಣ್ತಿದ್ದಾನೆ. ಪೂಜಾರಿ ಏನೋ ಮಂತ್ರ ಹಾಕಿ ತುಪ್ಪ ಸುರಿತಾ ಇದ್ದಾನಲ್ಲ. ನಾನು ಹೇಳು ಸ್ವಲ್ಪ ಕೇಳಿ. ದಾಡಿ ಮತ್ತೆ ಅವ್ರ ತಲೆ ಮೇಲಿರೋ ಟೋಪಿ ತೆಗೆದ್ರೆ ವಿಷಯ ಗೊತ್ತಾಗತ್ತೆ. ಅಯ್ಯೋ ಸುಮ್ನೆ ಇರಪ್ಪ, ನೀನ್ ಬೇರೆ. ಅವು ಅಂದ್ರೆ ಎಲ್ಲ ಕೋರ್ಟ್ಗೆ ಹೋಗ್ತಾರೆ, ಇನ್ನು ಟೋಪಿ ಮೇಲೆ ಬೇರೆ ಕೈ ಇಟ್ಬಿಟ್ಟು ಕೋರ್ಟ್ಗೆ ಕರೆದ್ರೆ ಕೋರ್ಟ್ಗೆ ಹೋಗಕ್ಕಾಗತ್ತ? ಮೀಸಲಿರೋ ಕೂದ್ಲು ಮೂಗೊಳಗಡೆ ಹೋಗಲ್ವಾ? ಅಷ್ಟು ದನ ಬೆಳ್ಸೋದು. ಬನ್ನಿ ಹೋಗೋಣ, ಅವ್ನ್ ಮನೆ ತೋರಿಸಿ. ಆದ್ರೆ ಅಂದಿ ನನ್ ಮಗ ವೇಣು ಏನಾದ್ರು ಸಿಕ್ಬಿಟ್ರೆ ಭಯ. ಆ ಜೀವನ ಹುಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆ ವೇಣುವರಪ್ಪನ ಹುಡುಕ್ತಾ ಇದೀರಿ ಕ್ಯೂ? ಅವನ ಪಾಪದವನು, ಅವನ್ನ ಹಿಡ್ಕೊಂಡು ಮೂಳೆ ಅಂತ ಮುರಿಬೇಕು, ಅವಾಗೇನೆ ಅಳಿಯಂದ್ರು ಸಿಗೋದು. ನಿನ್ ಮನೆ ತೋರಿಸೋ ಏನಿಲ್ಲ ಮಗುಗೆ ಹಿಂಗ್ ಹೇಳ್ದ ಆಟಾಡೋದಂದ್ರೆ ಇಷ್ಟ ಅಷ್ಟೇ. ಮಗು ಅಂತೆ, ಮಗು ಬಿಟ್ರೆ ಇವಳೆ ದೊಡ್ಡ ಮಗು. ಯಾಕಪ್ಪ ನಾನ್ ತಗ್ಲಾಕೊಂಡ್ರೆ ಪರವಾಗಿಲ್ಲ, ನೀನ್ ತಗ್ಲಾಕೋಬಾರ್ದಾ? ಅಪ್ಪ ಅವ್ರು ಕೇಳಿದ್ರೆ ಹೇಳೋದ್ ಬೇಡವಾ? ನನ್ಗೆ ಬೇಟೆ ಬೇಡ. ಇಲ್ಲ ನೋಡಿ, ಅವ್ರಿಗೆ ಹೇಳ್ಬಿಟ್ಟು ನೀನೇ ಜೀವ ಅಂತ ಹೇಳ್ಬಿಡ್ಲಾ? ಏನಾದ್ರೂ ಮಾಡ್ಕೊ ನೀನು. ಏನೋ ಮಾಡೋದು? ಏನಿದು? ಸಿಂಗ್ ಮನೆ ಮದ್ವೆಗೆ ಹೋಗ್ಬಿಟ್ಟು ಇವತ್ತು ಎಸ್ಕೇಪ್ ಆಗ್ಬಿಡ. ಬೇರೆ ಕಡೆ ಹೊಸ ಮನೆನ ನೋಡಿದೀನಿ. ಅವ್ರು ಇಲ್ಲಿಗೆ ಬರೋ ಅಷ್ಟಲ್ಲಿ ನಾವು ಸಿಂಗ್ ವೇಷನ ತೆಗೆದು ಇಲ್ಲಿಂದ ಜೋಡಿಸ್ಬಿಡೋಣ. ಅಪ್ಪ ಅಳಿಮಯ್ಯ ಬಾ, ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ. ಅಳಿಮಯ್ಯ, ಮರ್ಯಾದೆಗೆ ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟು, ಇಲ್ಲ ನಿನ್ ಕುತ್ತಿಗೆನೆ ಕತ್ತರಿಸ್ಬಿಡ್ತೀನಿ. ಹವ್ವಾಸ್ಗಳು, ನಾವಿಂತ ಮಾತುಗಳಿಗೆ ಹೆದರ್ಕೊಂಡ್ಬಿಡ್ತೀವ? ತಲೆ ಎತ್ತೋದೆಲ್ಲ ಸುಲಭದ ಮಾತಲ್ಲ.
ಹಂಗೆ ತಲೆನ ಹಿಡ್ಕೊಂಡು ಕತ್ತಿ ತಗೊಂಡ್ ಗಸ ಅಂತ ಕುಯ್ದಿದೀವಿ ನಾವೆಲ್ಲ. ತಲೆ ಕಡಿತೀನಿ ಅಂದ್ರೆ ನಾವೆಲ್ಲ ಹೆದರ್ಕೊಂಡ್ಬಿಡ್ತೀವ. ಅಯ್ಯೋ ಸ್ಕಿಪ್ ಆಗ್ಬಿಟ್ನಾ. ಹಿಡಿದು ಪಾರ್ಟಿ ರಾತ್ರಿ ಎಲ್ಲ ಎಣ್ಣೆ ಹೊಡೆದು ಫುಲ್ಲು ಮೊಬೈಲ್ ಅವನೇ. ನಾನಿವತ್ ಗಾಡಿ ಓಡಿಸಿ DL ಟೆಸ್ಟ್ ಒಂದು ಪಾಸ್ ಮಾಡದೆ ಬಿಡಲ್ಲ. ಅಯ್ಯಯ್ಯೋ, ಯಾರಾದ್ರೂ ಕಾಪಾಡ್ರೋ, ಗಾಡಿ ಹಿಂದಕ್ಕೆ ಹೋಗ್ತಾಯ್ತಲ್ರೋ. ಗಾಡಿ ನಿಲ್ಸೆ ಪ್ಲೀಸ್. ಗಾಡಿ ಹಿಂದಕ್ಕೆ ಹೋಗ್ತಾಯ್ತಲ್ಲಪ್ಪ. ಅಯ್ಯಯ್ಯೋ, ನಿಂತ್ಕೊಳ್ಳೋ. ಏಯ್, ಆಲ್ರೆಡಿ ನಮ್ ಕಸ್ಟಡಿಯಲ್ಲಿ ಇದ್ದವರು 1 ಕೋಟಿ ತಗೊಂಡು ಓಡೋಗ್ತಾ ಇದ್ದಾರೆ. ಬಿಡ್ಬಾರ್ದು ಅವ್ರನ್ನ ಹಿಡಿದಿ. ಓಡ್ ಬನ್ನಿ, ಬಿಡ್ಬಾರ್ದು ಅವ್ರನ್ನ ಹಿಡಿದಿ. ಬೇಗ ಬನ್ನಿ. ಅಯ್ಯಯ್ಯೋ, ಹಿಂಗ್ ಓಡ್ಸೋದ್ರಾಗಲ್ಲ. ನಾನ್ ಈ ಕಡೆ ಕೂತ್ಕೋತೀನಿ. ಲೇ ಅಯೋಗ್ಯ, ಸರಿಯಾಗಿ ನೋಡ್ಕೊಂಡು ಗಾಡಿ ಓಡ್ಸೋ. ಅಲ್ಲಾಡ್ಸ್ಬೇಡಲ್ಲ. ಏಯ್ ಎಲ್ಲೋ ಬಿಡಲ್ಲ ಕಣ ನಿನ್ನ ಇವತ್ತು. ಏಯ್ ಸೈಡಲ್ಲಿ ಹೋಗಲೇ. ಅಯ್ಯಯ್ಯೋ, ಕಾಪಾಡಿ. ಅಯ್ಯೋ ಬ್ರದರ್, ಎಕ್ಸ್ಕ್ಯೂಸ್ ಮೀ, ಗಾಡಿ ನಿಲ್ತಾ ಇಲ್ಲ. ಪ್ಲೀಸ್ ಬಂದು ಕಾಪಾಡಿ. ಅವ್ನ ಮುಖ ನೆನ್ಪಿಟ್ಕೊಡ್ರು. ಅಯ್ಯಯ್ಯೋ, ಏನಪ್ಪ ಇದು, ಪೆಟ್ಟಿಗೆನಾ? ನಿಂತ್ಕೊಳ್ಳೋ, ನನ್ ಮಗಳು ಕುತ್ತಿಗೆ ತಾಳಿ ಕಟ್ಲೇಬೇಕು. ಯಾರಾದೋ ನನ್ನ ಕೈ ಪೆಟ್ಟಿಗೆ ಇಟ್ಟು ಹೋಗಿರೋದು? ಆ ದುಡ್ಡು ಯೋ ಸೈಡಿಗೆ ಹೋಗಯ್ಯ. ಯೋ ಅಯ್ಯಪ್ಪ, ತಪ್ಪಿಸ್ಕೊಂಡೆ. ಅಯ್ಯಯ್ಯೋ, ಲೋ ಸಿಂಹ ಸೂಪರ್ ಲಕ್ಕಣ. ಸಿಂಹ ರಿವರ್ಸ್ ಅಲ್ಲಿ ಹೋಗ್ತಾ ಇದ್ದಿದ್ ಗಾಡಿ ಫಾರ್ವರ್ಡ್ ಹೋಗ್ತಾ ಇದೆ. ನಮ್ ದುಡ್ಡೆಲ್ಲ ಅದ್ರಲ್ಲೇ ಕಣೋ ಇದೆ. ಮೊದ್ಲು ಆ ಗಾಡಿ ನಂಬರ್ ನೋಟ್ ಮಾಡ್ರಿ. ಅವ್ನು ಯಾರು ಅಂತ ನಮಗೆ ಗೊತ್ತಾಗ್ಲೇಬೇಕು. ನೀನ್ ಇಲ್ಲಿಗೆ ಹೇಗೋ ಬಂದೆ? ನಮ್ಮ ಮಾವ ನನ್ನ ಕಡ್ಡಾಯವಾಗಿ ಮದ್ವೆ ಆಗ್ಬೇಕು ಅಂತ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ. ಅವರಿಂದ ತಪ್ಪಿಸ್ಕೋಬೇಕಾದ್ರೆ ಜೀಪಲ್ಲಿ ಬಂದ್ ಬಿದ್ಬಿಟ್ಟೆ. ನಿಂತ್ಕೊಳ್ಳೋ. ಏನಪ್ಪ ಸ್ವಲ್ಪ ಗಾಡಿ ನಿಲ್ಸು. ಅಯ್ಯೋ, ನನ್ ಗಾಡಿ ನಿಲ್ಸಿದ್ರೆ ಕಿರಿ ಕುಡುಗಿ ನನ್ಗೆ ಮದ್ವೆ ಮಾಡಿ ನಮ್ಮ ಮಾವ ನನ್ನ ಊರಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಹೋಗಿ ಸರಿ, ಬೇಗ ಹೋಗು. ಅಲ್ಲ, ಈ ಗೆಟಪ್ ಅಲ್ಲಿ ಯಾರು ನನ್ನ ಕಂಡು ಹಿಡಿಬಾರ್ದು. ಅಲ್ಲ, ನೆಮ್ಮದಿಯಾಗಿ ದಿನಕ್ಕೆ 15 ಇಡ್ಲಿ ಮಾರ್ಕೊಂಡು ಜೀವನ ನಡೆಸ್ತಾ ಇದ್ದೆ. ಎಂತ ಪರಿಸ್ಥಿತಿಗೆ ತಂದೆ ಅಲ್ಲ. ಯಾರು ಕೂಡ ನನ್ನನ್ನ ಕಂಡು ಹಿಡಿದೇ ಇರ್ತಾರ ನೋಡ್ಕೋಬೇಕು. ನೀನೇ ಅಲ್ಲ ಅಲ್ಲ ದೂರ ದೂರ. ಇರು ಇರು ಇರು. ನೆನ್ನೆನು ಇದೇ ತರ ಅಂಗಡಿಗೆ ಹೊಗೆ ಹಾಕ್ದೆ. ಹೊಗೆ ಹೋದ್ಮೇಲೆ ಅಂಗಡಿಲಿರೋ ಐಟಮ್ಗಳು ಹೊಟ್ಟೋಯ್ತು. ಅಂಗಡಿಲಿರೋ ಐಟಮೇ ಹೊಗೆ ಆಯ್ತಾ? ಅಯ್ಯೋ ಪಾಪಿ ನನ್ ಮಕ್ಳ, ಹೊಗೆ ಹಾಕಿದ ತಕ್ಷಣ ಐಟಮೇ ಹೊಟ್ಟೋಯ್ತಾ? ಹಾಗಾದ್ರೆ ಅಕ್ಕಪಕ್ಕ ಇಲ್ಲೆಲ್ಲ ಇರ್ತಾನ ಅವನು. ಸರಿ ಆಯ್ತು, ಆಚೆ ಹಾಕ್ತೀನಿ ಬಾಯ್. ನೀನ್ ಹಾಕದೆ ಬೇಡ, ಇಲ್ಲಿಂದ ಹೋಗ್ತಾ ಇರು. ಅಂಗಡಿ ಬಾಕ್ಲಾಕದ್ಮೇಲೆ ಬಂದು ಹಾಕು. ಹಾಗಾದ್ರೆ ದುಡ್ಡು ಹಾಕು. ಅದಕ್ಕಿಂತ ಇದೆ ಮೇಲು. ಮೇರಾ ನಾಮ್ ಅಬ್ದುಲ್ ರೆಹಮಾನ್, ಮೇರಾ ನಾಮ್ ಅಬ್ದುಲ್ ರೆಹಮಾನ್, ಮೇರಾ ನಾಮ್ ಅಬ್ದುಲ್ ರೆಹಮಾನ್. ನಿಲ್ಸೋ. ಈ ಗೆಟಪ್ ಅಲ್ಲಿ ಅಬ್ದುಲ್ ರೆಹಮಾನ್ ಹಾಡಾಡ್ತಾ ಇದ್ಯಾ? ಇನ್ನೇನ್ ಈ ಗೆಟಪ್ ಅಲ್ಲಿ ಸಿನಿಮಾ ಹಾಡು ಹೇಳ್ಕೊಂಡು ನಾನು ಎತ್ಬೇಕಾ? ಅಲ್ಲ, ಸಿನಿಮಾ ಹಾಡು ಆಡ್ತಾ ಇದೆಯಲ್ಲ, ಭಕ್ತಿಗೀತೆ ಯಾವ್ದು ಗೊತ್ತಿಲ್ವಾ? ಗೊತ್ತಿದ್ರೆ ತಾನೆ. ಏನಂದೆ? ಹೊಸಬ್ಬನಪ್ಪ, ಒಂದ್ ಸ್ವಲ್ಪ ದಿನ ಆದ್ಮೇಲೆ ಕಲ್ತ್ಕೋತೀನಿ ಬಿಡು. ನಾನು ನೀನ್ ನೋಡಿದ್ರೆ ಬಾಯ್ ತರ ಕಾಣ್ತಿಲ್ವೇ? ನನ್ ಬೆಡ್ಶೀಟ್ ತರ ಕಳಿಸ್ತೀನಿ. ಅಯ್ಯೋ, ಕಂಡೆ ಹಿಡಿದು ಬಿಟ್ಟಿದ್ನಲ್ಲಪ್ಪ ಇವನು. ತಪ್ಪಿಸ್ಕೋಬೇಕಲ್ಲ ಈಗ. ಈ ಏರಿಯಾದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ನಾನು. ಅದೇನು ಈ ಏರಿಯಾದಲ್ಲಿ ದಿಢೀರ್ ಅಂತ ಚೆಕ್ ಪೋಸ್ಟ್ ಬಂದ್ಬಿಡಿದೆ. ಯೋ, ಒಳ್ಳೆ ಒಣಗೋಗಿರೋ ಮರ ತರ ಇದಿಲ್ಲ. ಯಾರೋ ನೀನು? ಅದೇ ಕಣ ನಾನು ಕೇಳ್ತಿರೋದು. ನೀನ್ ಯಾರು? ನಾನ್ ಬಾಯಿ ಹಲ್ಲುದ್ರಿಸ್ಬಿಡ್ತೀನಿ ಬಡವ. ಯಾವ ಕಾರಣಕ್ಕೆ? ಯಾರ್ ಕಿವಿ ಹೂ ಬಿಡ್ತಿದ್ಯಾ? ನೀನ ನಮ್ ಸಂಘದಲ್ಲಿ ನಾನು ನೋಡೇ ಇಲ್ವಲ್ಲ. ಯೋ, ಇದನ್ನೆಲ್ಲ ಕೇಳಕ್ ನೀನ್ ಯಾರಯ್ಯ? ನಾನು ಈ ಏರಿಯಾದಲ್ಲಿರೋ ದಾದಾ ಡಾನ್ ಸಾಮ್ರಾಣಿ. ಡಾನ್ ಸಾಮ್ರಾಣಿನ? ಅದಕ್ಕೆ ಇವಾಗ ಏನಪ್ಪ? ಕೊಡೋ ಇದು. ಸಾಯಂಕಾಲ ಸಂಘಕ್ ಬಾ. ನಿನ್ನ ಬಟ್ಟೆ ಬಿಚ್ಚಿ ಚೆಕಪ್ ಮಾಡ್ಬೇಕು. ಬಟ್ಟೆ ಬಿಚ್ಚಿ ಚೆಕಪ್ಪ? ಯಾವ ಚೆಕಪ್? ತುದಿ ಕಟ್ ಮಾಡೋರಂತ ಚೆಕಪ್ ಮಾಡ್ಬೇಕು. ಚೆಕಪ್? ಒಗ ನನ್ ಮಗನೇ, ಬೇರೆ ಕೆಲ್ಸ ಇಲ್ವಾ ನಂಗೆ?